Namaskara students, welcome to the last session of the 5th unit, 60th session of Foundations of Microeconomics. ಇದು 5ನೇ ಯೂನಿಟ್ನ ಕೊನೆಯ ಸೆಷನ್ ಆಗಿದೆ. ಇದರಲ್ಲಿ ನಾವು ಇದು ಪಾರ್ಟ್ 2 ಆಫ್ ಇಂಪ್ಯಾಕ್ಟ್ ಆಫ್ ಸ್ಪೆಸಿಫಿಕ್ ಟ್ಯಾಕ್ಸ್ ಆ್ಯಂಡ್ ಸಬ್ಸಿಡಿ ಆನ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಇದರಲ್ಲಿ ನಾವು ಸಬ್ಸಿಡಿಯ ಇಂಪ್ಯಾಕ್ಟನ್ನು ನೋಡ್ತೇವೆ. ಆಲ್ರೆಡಿ ಈ ಮುಂಚಿನ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಟ್ಯಾಕ್ಸನ್ನು ಅಪ್ಲೈ ಮಾಡಿದಾಗ ಅದರ ಇಂಪ್ಯಾಕ್ಟನ್ನು ನೋಡಿದ್ದೀವಿ. ಸೊ ಇದರಲ್ಲಿ ಸಬ್ಸಿಡಿಯನ್ನು ಹಾಕಿದಾಗ ಅಥವಾ ಸಬ್ಸಿಡಿಯನ್ನು ಕೊಟ್ಟಾಗ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದನ್ನು ನೋಡುವ. ಸೊ ಫಸ್ಟ್ ಆಫ್ ಆಲ್ ಸಬ್ಸಿಡಿ ಅಂದ್ರೇನು? ಸಬ್ಸಿಡಿ ಈಸ್ ಅ ಫಿಕ್ಸ್ಡ್ ಫೈನಾನ್ಷಿಯಲ್ ಸಪೋರ್ಟ್ ಗಿವನ್ ಬೈ ದ ಗವರ್ನಮೆಂಟ್ ಟು ದ ಪ್ರೊಡ್ಯೂಸರ್ಸ್ ಆರ್ ಕನ್ಸ್ಯೂಮರ್ಸ್. ಸೊ ಒಂದು ಫಿಕ್ಸ್ಡ್ ಸಪೋರ್ಟನ್ನು, ಫೈನಾನ್ಷಿಯಲ್ ಸಪೋರ್ಟನ್ನು ಸರ್ಕಾರ ಕೊಡುತ್ತೆ. ಅದು ಪ್ರೊಡ್ಯೂಸರ್ಸಿಗೆ ಕೊಡೋದಾಗಿರ್ಬೋದು, ಕನ್ಸ್ಯೂಮರ್ಸಿಗೆ ಕೊಡೋದಾಗಿರ್ಬೋದು. ಆ ರೀತಿ ಒಂದು ಫಿಕ್ಸ್ಡ್ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಟ್ಟಾಗ ಅದನ್ನು ನಾವು ಸಬ್ಸಿಡಿ ಅಂತ ಕರಿತೇವೆ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಫೋಕಸಿಂಗ್ ಆನ್ ಪರ್ ಯೂನಿಟ್ ಸಬ್ಸಿಡಿ ಟು ಸಪ್ಲೈಯರ್ಸ್. ಸೊ ಇದರಲ್ಲಿ ನಾವೇನು ಮಾಡ್ತೇವೆ, ಸಪ್ಲೈಯರ್ಸಿಗೆ ಪರ್ ಯೂನಿಟ್ ಕೊಡುವ ಸಬ್ಸಿಡಿಯ ಮೇಲೆ ಫೋಕಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಸರ್ಕಾರ ಪ್ರತಿ kg ವೀಟ್ ಸೇಲ್ ಆದಾಗ ಅದಕ್ಕೆ 5 ರೂಪಾಯಿ ಸಬ್ಸಿಡಿಯನ್ನು ಕೊಡುತ್ತೆ. ದ್ಯಾಟ್ ಮೀನ್ಸ್ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಹೆಚ್ಚಾಗ್ತದೆ, ಪ್ರಾಫಿಟ್ ಹೆಚ್ಚಾಗ್ತದೆ, ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಪ್ಲೈ ಕರ್ವ್ ಡೌನ್ವರ್ಡ್ ಶಿಫ್ಟ್ ಆಗುತ್ತೆ. ದಟ್ಸ್ ಆಲ್ರೆಡಿ ನಾವಾಗ ನೋಡಿದ್ದೇವೆ ಈ ಮುಂಚಿನ ಸೆಷನಲ್ಲಿ. ಸೊ ಎಫೆಕ್ಟ್ ಆಫ್ ಸಬ್ಸಿಡಿ ಆನ್ ಮಾರ್ಕೆಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಆ್ಯಕ್ಚುಯಲ್ ಎಫೆಕ್ಟ್. ಸೊ ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಪ್ರೈಸ್ ಕಡಿಮೆ ಆಗೋದ್ರಿಂದಾಗಿ ಜಾಸ್ತಿ ಗೂಡ್ಸ್ ಸೇಲ್ ಆಗುತ್ತೆ. ಗವರ್ನಮೆಂಟ್ ಸ್ಪೆಂಡ್ಸ್ ಮನಿ ಟು ಗಿವ್ ದ್ಯಾಟ್ ಸಬ್ಸಿಡಿ. ಸೊ ಅದನ್ನು ಥಿಂಕ್ ಆಫ್ ಇಟ್ ಲೈಕ್ ದಿಸ್: ವಿದೌಟ್ ಸಬ್ಸಿಡಿ seller gets 30 rupees per unit. With 5 rupees subsidy, even if he sells at 28, he still gets 33 rupees. ಸೊ ಸಬ್ಸಿಡಿ ಇಲ್ಲದೆ ಇದ್ದಾಗ ಆ ಸೆಲ್ಲರಿಗೆ 30 ರೂಪಾಯಿ ಪರ್ ಯೂನಿಟ್ ಸಿಗುತ್ತೆ. ಸಬ್ಸಿಡಿ ಕೊಟ್ಟಾಗ ಈ ಒಂದು 30 ರೂಪಾಯಿ ಬದಲಿಗೆ ಆ ಸಪ್ಲೈಯರು 28 ರೂಪಾಯಿಗೆ ಸೇಲ್ ಮಾಡಿದರೂ ಕೂಡ 5 ರೂಪಾಯಿ ಸಬ್ಸಿಡಿ ಇರೋದ್ರಿಂದ 28 + 5 33 ರೂಪೀಸ್ ಸಿಗುತ್ತೆ. ಸೊ ಸೆಲ್ಲರ್ ಇಸ್ ಹ್ಯಾಪಿ. ಸೊ ಸೆಲ್ಲರ್ ಖುಷಿಯಾಗಿರ್ತಾನೆ. ಬಯರ್ ಈಸ್ ಹ್ಯಾಪಿ ಬಿಕಾಸ್ ಲೋವರ್ ಪ್ರೈಸ್. ಸೆಲ್ಲರಿಗೆ ಏನಾಗುತ್ತೆ, 30 ರೂಪಾಯಿ ಸಿಗೋ ಬದಲಿಗೆ 33 ರೂಪಾಯಿ ಸಿಗೋಕ್ಕೆ ಶುರುವಾಗುತ್ತೆ. ಬೈಯರು 30 ರೂಪಾಯಿಗೆ ಪರ್ಚೇಸ್ ಮಾಡ್ತಿದ್ದ, ಈಗ 28 ರೂಪಾಯಿಗೆ ಸಿಗುತ್ತೆ. ಬಟ್ ಗವರ್ನಮೆಂಟ್ ಬೇರ್ಸ್ ದ ಕಾಸ್ಟ್ ಆಫ್ ಸಬ್ಸಿಡಿ. ಈ ಸಬ್ಸಿಡಿಯ ಕಾಸ್ಟ್ ಏನಿದೆ ಅದನ್ನು ಸರ್ಕಾರ ಬೇರ್ ಮಾಡುತ್ತೆ. ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಸೊ ಸರ್ಕಾರಕ್ಕೆ ಖರ್ಚೇನು? ಸರ್ಕಾರದ ಖರ್ಚು ಏನಂದರೆ ಸಬ್ಸಿಡಿ ಇಂಟು ಕ್ವಾಂಟಿಟಿ ಸೋಲ್ಡ್. ಸೊ 5 ರೂಪಾಯಿ ಅವ್ರು ಕೊಟ್ಟರೆ ಎಷ್ಟು ಯೂನಿಟ್ ಸೇಲ್ ಆಗುತ್ತೆ, ಪ್ರತಿ ಯೂನಿಟಿಗೆ ಅವರು 5 ರೂಪಾಯಿ ಕೊಡ್ತಾ ಹೋಗಬೇಕು. ಸೊ ಸಬ್ಸಿಡಿ ಇಂಟು ಕ್ವಾಂಟಿಟಿ ಸೋಲ್ಡ್ ಅದು ಸರ್ಕಾರದ ಖರ್ಚು ಅಥವಾ ಸರ್ಕಾರದ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲನ್ನು ನೋಡುವ. ಫರ್ಟಿಲೈಸರ್ ಸಬ್ಸಿಡಿ ಅನ್ನೋದು ಒಂದು ಈಸಿಯೆಸ್ಟ್ ವೇ, ಸ್ವಲ್ಪ ಪಾಪ್ಯುಲರ್ ಆಗಿರುವಂತಹ ಸಬ್ಸಿಡಿ. ಫಾರ್ಮರ್ಸಿಗೆ 5,000 ಕೋಟಿ ಸಬ್ಸಿಡಿಯನ್ನು ಕೊಡ್ತಾರೆ ಎವ್ರಿ ಇಯರ್. ಯಾಕಂತಂದರೆ ಬಿಕಾಸ್ ಫರ್ಟಿಲೈಸರ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಅಗ್ರಿಕಲ್ಚರ್. ಸೊ ಫರ್ಟಿಲೈಸರ್ಸ್ ಇಲ್ಲದೆ ಅಗ್ರಿಕಲ್ಚರ್ ಮಾಡೋದು ಕಷ್ಟ. ಸೊ ಆ ಕಾರಣಕ್ಕೆ ಸರ್ಕಾರ ಫರ್ಟಿಲೈಸರ್ ಸಬ್ಸಿಡಿ ಕೊಡುತ್ತೆ. ಸೊ ಅರೌಂಡ್ 5,000 crore. ಸೊ ವಿದೌಟ್ ಸಬ್ಸಿಡಿ ಕಾಸ್ಟ್ ಆಫ್ ಕಲ್ಟಿವೇಷನ್ ವಿಲ್ ಬಿ ವೆರಿ ಹೈ. ಸರ್ಕಾರ ಆ ಸಬ್ಸಿಡಿಯನ್ನು ಕೊಡದೇ ಹೋದರೆ ಕೃಷಿಕರಿಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಸಬ್ಸಿಡಿಯಿಂದ ಏನಾಗುತ್ತೆ ಅಂತಂದರೆ ಲೋವರಿಂಗ್ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಔಟ್ಪುಟ್ ಜಾಸ್ತಿ ಆಗುತ್ತೆ, ಫುಡ್ ಸೆಕ್ಯೂರಿಟಿ ಅಚೀವ್ ಮಾಡೋಕ್ಕೆ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಇಕನಾಮಿಕ್ಕು, ಪೊಲಿಟಿಕಲ್ಲು, ಸೋಷಿಯಲ್ ಇಂಪ್ಯಾಕ್ಟ್ ಎಲ್ಲ ಇದೆ ಇದರ ಮೇಲೆ. ದ್ಯಾಟ್ಸ್ ವೈ ಗೌರ್ಮೆಂಟ್ ಸ್ಪೆಂಡ್ಸ್ ಕೋಟಿಗಟ್ಟಲೆ ರೂಪಾಯಿಯನ್ನು ಖರ್ಚು ಮಾಡುವಂಥದ್ದು ಸಬ್ಸಿಡಿ ಮೇಲೆ ಎವ್ರಿ ಇಯರ್. ಸೊ ನಾವು ಇದರ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ಪನ್ನು ನೋಡೋಣ, ಯಾವ ರೀತಿ ಪ್ರಾಕ್ಟಿಕಲಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು
ಒಂದು ಎಕ್ಸಾಂಪಲ್ ಮೂಲಕ ನೋಡುವ. ಸೊ ಕ್ವಶನ್ ಹೀಗಿದೆ, ಇದು ನಿಮ್ಮ ಕ್ವಶನ್ ಬ್ಯಾಂಕಲ್ಲಿರುವ ಕ್ವಶನ್ ಕೂಡ ಆಗಿದೆ, ಸೇಮ್ ಕ್ವಶನ್ ಇದು. ಫೈಂಡ್ ದ ಇಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಗಿವನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಫಂಕ್ಷನ್ ಆ್ಯಸ್ D is equal to 1800 minus 40p and S is equal to minus 300 plus 20p respectively. Also, find the new equilibrium price and quantity if subsidy of rupees 5 per unit is given to the supplier. ನಾವು ಫಸ್ಟ್ ಆಫ್ ಆಲ್ ಈ ಕ್ವಶನನ್ನು ಒಂದು ಸಲ ಬ್ರೇಕಪ್ ಮಾಡುವ. ಏನು ಕೇಳಿದ್ದಾರೆ? ಫೈಂಡ್ ದ ಇಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಬೇಕು. ಸೊ ಸಿಚುವೇಶನ್ ಏನು? ಅವರು ಒಂದು ಡಿಮಾಂಡ್ ಫಂಕ್ಷನನ್ನು ಕೊಟ್ಟಿದ್ದಾರೆ, ಒಂದು ಸಪ್ಲೈ ಫಂಕ್ಷನನ್ನು ಕೊಟ್ಟಿದ್ದಾರೆ. ಒಂದು ಇಕ್ವೇಷನ್ನ ರೂಪದಲ್ಲಿ ಡಿಮಾಂಡ್ ಫಂಕ್ಷನ್ನು ಮತ್ತು ಸಪ್ಲೈ ಫಂಕ್ಷನನ್ನು ಕೊಟ್ಟಿದ್ದಾರೆ. ಸೊ ಡಿಮಾಂಡ್ ಫಂಕ್ಷನ್ ನೋಡೋದಾಗಿದ್ದರೆ D is equal to 1800 minus 40p, ಇದು ಅವರು ಕೊಟ್ಟಿರುವಂತಹ ಡಿಮಾಂಡ್ ಫಂಕ್ಷನ್ನು. ಅದೇ ರೀತಿ ಸಪ್ಲೈ ಫಂಕ್ಷನ್ ಪೂರೈಕೆ ಬಿಂಬಕ ಕೊಟ್ಟಿದ್ದಾರೆ, S is equal to minus 300 plus 20p, ಇದು ಅವರು ಕೊಟ್ಟಿರುವ ಸಪ್ಲೈ ಫಂಕ್ಷನ್. ಈ ಡಿಮಾಂಡ್ ಫಂಕ್ಷನ್ನು ಮತ್ತು ಸಪ್ಲೈ ಫಂಕ್ಷನ್ ಇರುವ ಸಂದರ್ಭದಲ್ಲಿ ಯಾವುದೇ ಸಬ್ಸಿಡಿ ಅಥವಾ ಟ್ಯಾಕ್ಸ್ ಇರುವುದಿಲ್ಲ. ಯಾವುದೇ ಸಬ್ಸಿಡಿ ಇಲ್ಲದಿರೋ ಸಂದರ್ಭದಲ್ಲಿ ಕ್ರಿಯೇಟ್ ಆಗಿರುವಂತಹ ಇಕ್ವಿಲಿಬ್ರಿಯಂ ಪ್ರೈಸ್ ಮತ್ತು ಇಕ್ವಿಲಿಬ್ರಿಯಂ ಕ್ವಾಂಟಿಟಿಯನ್ನು ಕಂಡುಹಿಡಿಯಬೇಕು. ನಮಗೆ ಒಂದು ಇಕ್ವಿಲಿಬ್ರಿಯಂ ಪ್ರೈಸ್ ಮತ್ತು ಕ್ವಾಂಟಿಟಿ ಸಿಕ್ಕಿದ ನಂತರ ಇದೇ ಇಕ್ವಿಲಿಬ್ರಿಯಂ ಪ್ರೈಸಿನ ಮೇಲೆ ಸರ್ಕಾರ ₹5 ಟ್ಯಾಕ್ಸ್ ಸಬ್ಸಿಡಿಯನ್ನು ಸಪ್ಲೈಯರ್ ಮೇಲೆ ಹಾಕಿದರೆ, ₹5 ಸಬ್ಸಿಡಿಯನ್ನು ಸಪ್ಲೈಯರ್ ಮೇಲೆ ಹಾಕಿದಾಗ ಒಂದು ಹೊಸ ಇಕ್ವಿಲಿಬ್ರಿಯಂ ಪ್ರೈಸ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿರುವ ಹೊಸ ಇಕ್ವಿಲಿಬ್ರಿಯಂ ಪ್ರೈಸಿನ ಮೇಲೆ ನಾವು ಕ್ವಾಂಟಿಟಿಯನ್ನು ಕಂಡುಹಿಡಿಯಬೇಕು. ಸೊ ಇದರ ಆನ್ಸರ್ ನೋಡುವ ಯಾವ ರೀತಿ ಕಂಡುಹಿಡಿಯುವುದಂತ. ಸೊ ನಮಗೇನೇನು ಕೊಟ್ಟಿದ್ದಾರೆ? ಒಂದು ಡಿಮಾಂಡ್ ಫಂಕ್ಷನ್ ಕೊಟ್ಟಿದ್ದಾರೆ, ಒಂದು ಸಪ್ಲೈ ಫಂಕ್ಷನ್ ಕೊಟ್ಟಿದ್ದಾರೆ, ₹5 ಸಬ್ಸಿಡಿ ಹಾಕಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನಾವು ಪ್ರಾರಂಭದಲ್ಲಿ ಏನು ಮಾಡಬೇಕು? ಒಂದು ಸಬ್ಸಿಡಿ ಇಲ್ಲದ ಸಂದರ್ಭದಲ್ಲಿ ಬಿಫೋರ್ ಸಬ್ಸಿಡಿ ಡಿಮಾಂಡ್ ಈಸ್ ಈಕ್ವಲ್ ಟು ಸಪ್ಲೈ ಮಾಡಿಕೊಳ್ಬೇಕು. ಸೊ ಅವರು 1800 minus 40p ಡಿಮಾಂಡ್ ಈಕ್ವಲ್ಸ್ minus 300 plus 2p, ಅಲ್ಲಿಗೆ ನಾವು ಡಿಮಾಂಡ್ ಈಸ್ ಈಕ್ವಲ್ ಟು ಸಪ್ಲೈ ಮಾಡಿದ ಹಾಗೆ ಆಯಿತು. ಸೊ ಇಲ್ಲಿ 1800 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ, ಈ -300 ನಾವು ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಪ್ಲಸ್ 300 ಆಗುತ್ತೆ. ದ್ಯಾಟ್ ಬಿಕಮ್ಸ್ 2100 ಆಯಿತು. ಅದೇ ರೀತಿ 20p ಇದೆ, ಪ್ಲಸ್ 20p ಇದೆ, ದಟ್ ಈಸ್ ಇನ್ ದ ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡಲ್ಲಿ 20p ಇದೆ. ಲೆಫ್ಟ್ ಹ್ಯಾಂಡ್ ಸೈಡಿಂದ ಮೈನಸ್ ಆಗಿರುವಂಥ 40pಯನ್ನು ಈಚೆ ತಂದಾಗ ನಮಗೆ ಪ್ಲಸ್ 40p ಸಿಗುತ್ತೆ. ಸೊ ದ್ಯಾಟ್ ಬಿಕಮ್ಸ್ 60p, ಅದನ್ನು ಇಲ್ಲಿ ಬರೆದಿದ್ದೇವೆ ನಾವು. ಈಗ ಆ ಇಕ್ವೇಷನ್ ಏನಾಯಿತು? 2100 ಈಕ್ವಲ್ 60p ಆಯಿತು. ನಮಗೆ p ಮಾತ್ರ ಬೇಕಾಗಿರೋದ್ರಿಂದ 2100 ಡಿವೈಡೆಡ್ ಬೈ 60 ಮಾಡ್ತೇವೆ ನಾವು. ಆಗ ವಿಲ್ ಗೆಟ್ ಆನ್ಸರ್ ಆ್ಯಸ್ 35. ನಮಗೆ 35 ಸಿಕ್ತು. ಈ 35 ಅನ್ನುವಂಥದ್ದು ಒಂದು ಇಕ್ವಿಲಿಬ್ರಿಯಂ ಪ್ರೈಸ್, ಸಮತೋಲನ ಬೆಲೆಯನ್ನು ನಾವು ಬಿಫೋರ್ ಸಬ್ಸಿಡಿ ಅಥವಾ ವಿದೌಟ್ ಸಬ್ಸಿಡಿ ಕಂಡುಹಿಡಿದ್ವಿ. ಈ 35ಅನ್ನು ನಾವು ಡಿಮಾಂಡ್ ಇಕ್ವೇಷನಿಗೆ ಅಪ್ಲೈ ಮಾಡಿದಾಗ 1800 ಮೈನಸ್ 40 ಇಂಟು 35. ಸೊ ನಮಗೆ 1800 ಮೈನಸ್ 1400 ಸಿಕ್ತು. ಸೊ 1800 ಮೈನಸ್ 1400 ಈಸ್ ಈಕ್ವಲ್ ಟು 400 ಯೂನಿಟ್ಸ್. ಅದು ಇಕ್ವಿಲಿಬ್ರಿಯಂ ಕ್ವಾಂಟಿಟಿ. ಸೊ ನಾವು ವಿದೌಟ್ ಸಬ್ಸಿಡಿ ನಮ್ಮ ಇಕ್ವಿಲಿಬ್ರಿಯಂ ಪ್ರೈಸ್ ವಿಲ್ ಬಿ 35, ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ಅನ್ನೋದು 400 ಯೂನಿಟ್ಸ್. ಸೊ ಸಬ್ಸಿಡಿ ಕೊಟ್ಟಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಸಬ್ಸಿಡಿಯನ್ನು ಅವರು ಸಪ್ಲೈಯರ್ ಮೇಲೆ ಕೊಡ್ತಾರೆ. ಸೊ ನಮ್ಮ ಸಪ್ಲೈ ಇಕ್ವೇಷನನ್ನು ನಾವು ಚೇಂಜ್ ಮಾಡ್ಕೊಳ್ತೇವೆ. ಸೊ ಸಪ್ಲೈ ಇಕ್ವೇಷನ್ ಮೇಲೆ +5 ಮಾಡ್ತೇವೆ, ಅದು ಸಬ್ಸಿಡಿ ಆಗಿರೋದ್ರಿಂದ. ಸೊ ಆಟೋಮೆಟಿಕ್ಲಿ ಏನಾಯಿತು? -300 ಪ್ಲಸ್ 20p ಪ್ಲಸ್ 5. ಸೊ ಇಲ್ಲೇನಾಯಿತು ಅಂತಂದರೆ
-300 ಪ್ಲಸ್ 20p ಇಂಟು 20 ಇಂಟು 5 100 ಆಯಿತು ಪ್ಲಸ್ 100. ಸೊ ಈಗ -100 ಪ್ಲಸ್ 100 -300 ಪ್ಲಸ್ 100 ಇದ್ದು -200 ಆಯಿತು ಪ್ಲಸ್ 20p. ನಮಗೊಂದು ಹೊಸ ಸಪ್ಲೈ ಇಕ್ವೇಷನ್ ಸಿಕ್ತು. ಈ ಹೊಸ ಸಪ್ಲೈ ಇಕ್ವೇಷನ್ನ ನಾವು ಆಲ್ರೆಡಿ ಇರುವ ಡಿಮ್ಯಾಂಡ್ ಇಕ್ವೇಷನ್ಗೆ ಇಕ್ವೇಟ್ ಮಾಡ್ತೇವೆ. ಸೊ ಆಗ ನಮಗೆ 1800 ಹಾಗೆ ಇತ್ತು, -200 ಈಚೆ ತಂದಾಗ ಪ್ಲಸ್ 200 ಆಯಿತು, ಅದು 2000 ಆಯಿತು. ಇಲ್ಲಿ 2000 ಆಯಿತು ನೋಡಿ. ಅದೇ ರೀತಿ 20pಯನ್ನು ನಾವು ಅಲ್ಲೇ ಇಡ್ತೇವೆ. 40p ಮೈನಸನ್ನು ಈಚೆ ತಂದಾಗ -40p ಇದ್ದದ್ದು ಪ್ಲಸ್ 40p ಆಯಿತು. ಸೊ ಪ್ಲಸ್ 40p ಪ್ಲಸ್ 20 ಇದ್ದದ್ದು ನಮಗೆ ಪ್ಲಸ್ 60p ಆಯಿತು. ಸೊ ಈಗ ನಮಗೆ p ಮಾತ್ರ ಬೇಕಾಗಿರೋದ್ರಿಂದ 60p = 2000 ಇದೆ. ನಮಗೆ p = 2000 ಡಿವೈಡೆಡ್ ಬೈ 60. ಸೊ 2000 ಡಿವೈಡೆಡ್ ಬೈ 60 ಮಾಡಿದಾಗ ವಿಲ್ ಗೆಟ್ 33.33. ಈ 33.33 ಅನ್ನುವಂಥದ್ದು ಸರ್ಕಾರ 5 ರೂಪಾಯಿ ಸಬ್ಸಿಡಿ ಹಾಕಿದ ನಂತರ ಕ್ರಿಯೇಟ್ ಆಗಿರುವಂತಹ ಪ್ರೈಸ್. ಈಗ ನೋಡಿ, ನಮಗೆ ಆಲ್ರೆಡಿ ಮೊದಲಿದ್ದ ಪ್ರೈಸು 35 ಇತ್ತು. ಸೊ ಪ್ರೈಸ್ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. 35 ಇದ್ದಂಥ ಪ್ರೈಸು 33.33ಗೆ ಕಡಿಮೆ ಆಗಿದೆ. ಸೊ ಪ್ರೈಸ್ ಕಡಿಮೆ ಆಗಿದೆ. ಆಗ ನಮ್ಮ ಟೋಟಲ್ ಡಿಮಾಂಡ್ ಏನಾಗಿದೆ ನೋಡೋಣ. ಸೊ ನಮ್ಮ ಡಿಮ್ಯಾಂಡ್ ಇಕ್ವೇಷನಿಗೆ ನಾವು ಪ್ರೈಸನ್ನು ಹಾಕಿದಾಗ ಇಲ್ಲಿ ನಮಗೆ 466.8 ಯೂನಿಟ್ ಸೇಲ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ರೈಸ್ ಕಡಿಮೆ ಆಗಿದೆ. ಅದೇ ರೀತಿ 400 ಯೂನಿಟ್ ಏನು ಮೊದಲು ಸೇಲ್ ಆಗ್ತಿತ್ತು ಅದು 466ಗೆ ಹೆಚ್ಚಾಗಿದೆ. ಸೊ ಸಬ್ಸಿಡಿ ಎಫೆಕ್ಟನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸಬ್ಸಿಡಿಯಿಂದಾಗಿ ಸಪ್ಲೈಯರ್ ಮೇಲೆ ಒಬ್ಬ ಸಪ್ಲೈಯರ್ ಮೇಲೆ ಸರ್ಕಾರ ಸಬ್ಸಿಡಿ ಕೊಟ್ಟಾಗ ಒಬ್ಬ ಸಪ್ಲೈಯರ್ಗೆ ಏನು ಸಬ್ಸಿಡಿ ಸಿಕ್ಕಿದಾಗ ಏನಾಗುತ್ತೆ, ಪ್ರೈಸು ಕಡಿಮೆ ಆಗುತ್ತೆ, ಕ್ವಾಂಟಿಟಿ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಅದನ್ನೇ ನಾವು ನೋಡಿದ್ದು. ಸೊ ಬದಲಾವಣೆ ಆಗಿದೆ. 35 ಇದ್ದದ್ದು ಪ್ರೈಸ್ 33 ಆಗಿದೆ, 400 ಇದ್ದದ್ದು 466.8 ಆಗಿದೆ. ಥ್ಯಾಂಕ್ ಯು.